ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ಕನ್ನಡದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಡೈಲಿ ಮಾರ್ಕೆಟ್ ಅನಾಲಿಸಿಸ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ಟ್ರೇಡಿಂಗು ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಆದಷ್ಟು ವೀಕೆಂಡಲ್ಲಿ ತೊಗೊಂಡು ಬರೋಕ್ಕೆ ಪ್ರಯತ್ನ ಬೀಳ್ತಾ ಇರ್ತೀವಿ. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 10th ಡಿಸೆಂಬರ್ ಮಂಗಳವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಯಾವುದೆಲ್ಲ ಬರ್ಬೋದು ಅಂತ ನೋಡೋಣ. ಸೊ 9th ಡಿಸೆಂಬರ್ ಮೊದಲನೇದಾಗಿ ಏನಾಯ್ತು ಅಂತ ನೋಡೋದಾದ್ರೆ, ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಗ್ಬೋದು ಹಾಗೂ ಬ್ರೇಕ್ಔಟ್ ಬ್ರೇಕ್ ಡೌನ್ ಲೆವೆಲ್ಸ್ ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾವು ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಗ್ಬೋದು ಅಂತ ಸ್ಟಾರ್ಟಿಂಗ್ ಆಫ್ ದ ಡೇನೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಏನಾದ್ರು ಮೂಮೆಂಟಮ್ ಇದ್ರೆ ಅದನ್ನ ಕೂಡ ಅಪ್ಡೇಟ್ ಮಾಡ್ತಾ ಇದ್ವಿ. ಆದ್ರೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗಿದ್ದಕ್ಕಾಗಿ ನಮಗೆ ಯಾವುದೇ ಟ್ರೇಡ್ ನ ಇಲ್ಲಿ ತಗೊಳಕ್ ಆಗ್ಲಿಲ್ಲ. ನಮ್ಮ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಈ ಲೆವೆಲ್ ನ ಕ್ರಾಸ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಒಂದು ಪುಟ್ ತಗೊಂಡ್ವಿ. ಆದ್ರೆ ಆ ಮೂಮೆಂಟಮ್ ಬರಲಿಲ್ಲ. ಸೊ ನಾವು ಕಾಸ್ಟ್ ಅಲ್ಲಿ ಅಂದ್ರೆ ಬೈ ಪ್ರೈಸ್ ಅಲ್ಲಿ ಇಲ್ಲಿ ಎಕ್ಸಿಟ್ ಆದ್ವಿ. ಸೊ ಇವತ್ತಿನ ದಿನ ಯಾವುದೇ ಟ್ರೇಡ್ ಸಕ್ಸಸ್ ಬರಲಿಲ್ಲ, ನೋ ಪ್ರಾಫಿಟ್ ನೋ ಲಾಸ್. ಸೊ ಆಪ್ಷನ್ ಬೈಯರ್ಸ್ಗೆ, ಇನ್ನು ಆಪ್ಷನ್ ಸೆಲ್ಲರ್ಸ್ಗೆ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಟ್ರೇಡ್ ಮಾಡೋದಲ್ಲಿ ಇಲ್ಲಿ ಖಂಡಿತವಾಗಿ ಪ್ರಾಫಿಟ್ ಇರುತ್ತೆ. ಶುಕ್ರವಾರದ ದಿನ ಕೂಡ ಇಲ್ಲಿ ಪ್ರಾಫಿಟ್ ಇತ್ತು. ಅಗೇನ್ ಇವತ್ತಿನ ದಿನ ಆಪ್ಷನ್ ಸೆಲ್ಲರ್ಸ್ಗೆ ಒಂದು ಒಳ್ಳೆ ಪ್ರಾಫಿಟ್ ಇರುತ್ತೆ. ಸೊ ಈ ಸೈಡ್ ವೇಸ್ ಮಾರ್ಕೆಟ್ ಇನ್ನು ಕಂಟಿನ್ಯೂ ಆಗುತ್ತಾ ಅಂತ ನನಗೆ ಕೇಳಿದ್ರೆ ಇಲ್ಲಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಏತಕ್ಕಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇದು ಗುರುವಾರ ಮಂತ್ಲಿ ಎಕ್ಸ್ಪೈರಿ ದಿನದಲ್ಲಿ ನಿಫ್ಟಿನಲ್ಲಿ ಅರೌಂಡ್ 500 ಪಾಯಿಂಟ್ಸ್ ಮೂಮೆಂಟಮ್ ಬಂದು 300 ಪಾಯಿಂಟ್ಸ್ ಇಲ್ಲಿ ಕರೆಕ್ಷನ್ ಕೊಟ್ಟು ಅಗೇನ್ ರಿಕವರಿನ ಕಂಡಿತ್ತು. ಸೊ ಈ ಝೋನ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗೋವರೆಗೂ ಇದು ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ನನಗೆ ಪರ್ಸನಲ್ ಆಗಿ ಒಂದು ಒಳ್ಳೆ ರಿಕವರಿ ಬರಬೇಕು ಅಂತಂದ್ರೆ ನಿಫ್ಟಿ ಸ್ವಲ್ಪ ಈಗ ಕೆಳಗಡೆ ಬಂದು ತನ್ನ ಈ 10-day ಮೂವಿಂಗ್ ಆವರೇಜ್ ಅದು 10th ಬರೋದು 24,480 ಲೆವೆಲ್ ಅಲ್ಲಿ. ಸೊ 24,500 ಕೆಳಗಡೆ 24,450 ಈ ಮಧ್ಯದಲ್ಲಿ ಬಂದು 10-day ಮೂವಿಂಗ್ ಆವರೇಜ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ರಿಕವರಿ ಬರೋಕೆ ಶುರು ಆದ್ರೆ ಇದು ಮೇ ಬಿ ಅಗೇನ್ 24,800 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ದಿದ್ರೆ ಇಲ್ಲಿಂದನೇ ಮೂಮೆಂಟಮ್ ಬಂದು ಅಗೇನ್ 24,800 ಹತ್ರ ರಿಜೆಕ್ಷನ್ ಕಂಡು ಸೈಡ್ ವೇಸು ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಒಳ್ಳೆ ಮೂಮೆಂಟಮ್ ನಾವು ಕ್ಯಾಚ್ ಮಾಡಬೇಕು ಅಂತಂದ್ರೆ ನಿಫ್ಟಿ ನಮಗೆ 24,500 ಅಥವಾ 480 ಇಲ್ಲಿ ಸಿಕ್ಕರೆ 10-day ಮೂವಿಂಗ್ ಆವರೇಜ್ ಇದೆ. ಇಲ್ಲಿಂದ 300 ಪಾಯಿಂಟ್ ವರೆಗೆ ಮೂಮೆಂಟಮ್ 1 or 2 days ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಒಳ್ಳೆ ಮೂಮೆಂಟಮ್ಗೆ ಕ್ಯಾಚ್ ಮಾಡೋಕೆ ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಈಗಿನ ಲೆವೆಲ್ ಇಂದ ಅಂದ್ರೆ 626 ಏನು ನಿಫ್ಟಿ ಕ್ಲೋಸಿಂಗ್ ಬಂದಿದೆ 24,626. ಸೊ ಇಲ್ಲಿಂದ ಮೂಮೆಂಟಮ್ ಬಂದ್ರೆ ಮೇ ಬಿ 24,700 ಮೇಲೆ ಅನ್ನದರ್ 100 ಪಾಯಿಂಟ್ಸ್ ಮೂಮೆಂಟಮ್ 24,800 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ 24,800 ಹತ್ರ ಬರ್ತಿದ್ದಂಗೆ 24,900 ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಅಗೇನ್ ಸ್ಟ್ರಕ್ ಆಗೋ ಚಾನ್ಸಸ್ ಇದೆ. ಓನ್ಲಿ ಕಡಿಮೆ ಪಾಯಿಂಟ್ಗೆ ಇಲ್ಲಿ ಟ್ರೈ ಮಾಡ್ಬೋದು. ಆದ್ರೆ ಇಲ್ಲಿ ರಿಸ್ಕ್ ಇರುತ್ತೆ. ಏತಕ್ಕಂತಂದ್ರೆ ನಿಫ್ಟಿ ಯಾವುದೇ ಕ್ಷಣದಲ್ಲಿ 10-day ಮೂವಿಂಗ್ ಆವರೇಜ್ ನ ಟೆಸ್ಟ್ ಮಾಡಕ್ಕೆ ಕೆಳಗಡೆ ಬರ್ಬೋದು. ಅದೇ ನಾವು ಕೆಳಗಡೆಯಿಂದ ಪೊಸಿಷನ್ ತಗೊಂಡ್ರೆ ಇಲ್ಲಿ ಸುಲಭವಾಗಿ ಒಳ್ಳೆ ಮೂಮೆಂಟಮ್ ಹೈಯರ್ ಸೈಡ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಮ್ಮ ಸದ್ಯದ ಟ್ರೇಡಿಂಗ್ ಪ್ಲಾನ್. ಆದ್ರೆ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ಚೆಕ್ ಮಾಡಕ್ಕೆ ನಮ್ಮ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ಚೆಕ್ ಮಾಡಿ ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ ಇದು ಕೂಡ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಈಗ ನಾನು ಮೊದಲನೇದಾಗಿ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ ಗೆ ಬಂದ್ರೆ ಇದು ಈಗ ಕಂಫರ್ಟಬಲ್ ಆಗಿ 15 ಕೆಳಗಡೆ ಬಂದಿದೆ. ಸೊ ಮಾರ್ಕೆಟ್ ಅಲ್ಲಿ ಅಷ್ಟು ಫಿಯರ್ ಅಂತ ಏನು ಕಾಣಿಸ್ತಾ ಇಲ್ಲ, ಹಾಗಾಗಿ ಇದು ಕಡಿಮೆ ಆಗಿದೆ. ಸೊ ಇದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದು. US 10-year ಬಾಂಡ್ ಈಲ್ಡ್ ಶುಕ್ರವಾರದ ದಿನ ಲೋ ಕಂಡಿದ್ದು 4.13. ಸೊ ಇಲ್ಲಿಂದ ಈಗ ಅಗೇನ್ ಮೇಲೆ ಬಂದು 4.16 ಹತ್ರ ಬಂದಿದೆ. ಸೊ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಕೆಳಗಡೆ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ 4.2 ಕೆಳಗಡೆ ಕೂಡ ನಮಗೆ ಸದ್ಯಕ್ಕೆ ಪಾಸಿಟಿವ್ ಅಂತಾನೆ ತಗೋಬಹುದು. ಇನ್ನು US ಡಾಲರ್ ಇಂಡೆಕ್ಸ್ ಇದು ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಿದೆ, 106 ಕೆಳಗಡೆ ಬಂದಿದೆ. ಇದು ಪಾಸಿಟಿವ್ ಆಗಿ ಕಾಣಿಸುತ್ತೆ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ ವಾಲಟಿಲಿಟಿ ನಲ್ಲಿ ಈಗ 71.66 ಹತ್ರ ಇದೆ. ಸೊ 75 ಕೆಳಗಡೆ ಇರೋವರೆಗೂ ನನಗೂ ಇಲ್ಲಿ ಕೂಡ ಯಾವುದೇ ಅಷ್ಟು ನೆಗೆಟಿವ್ ಅಂತ ಕಾಣಿಸ್ತಾ ಇಲ್ಲ. ಆದ್ರೆ ಕೆಳಗಡೆ 70 ಹತ್ರ ಬಂದು ರಿಕವರಿ ಆಗೋ ಸಲುವಾಗಿ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. US ಫೀಚರ್ಸ್ ಗಳನ್ನ ನೋಡ್ಬೇಕು ಅಂತಂದ್ರೆ US ನ ಡೌ ಜೋನ್ಸ್ ಫೀಚರ್ಸ್ ಇದು ಈಗ
44,600 ಹತ್ರ ಇದೆ. ಸೊ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ. ಯಾಕಂದ್ರೆ US ಮಾರ್ಕೆಟ್ ಅಲ್ಲಿ ಬಂದ ಮೂಮೆಂಟಮ್ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಸೊ ಇದು ಯಾವ ರೀತಿ ಹೋಗ್ಬೋದು ಅಂತ ಕಾದು ನೋಡ್ಬೇಕಾಗಿದೆ. ಇನ್ನು US ನ IT ಇಂಡೆಕ್ಸ್ ನಾಸ್ಡಾಕ್ ಇದು ಹೈಯಲ್ಲೇ ಇದೆ, ಲೈಫ್ ಟೈಮ್ ಹೈಯಲ್ಲಿ 21,600 ಮೇಲೆ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಮೋಸ್ಟ್ ಆಫ್ ದಿ ಪ್ಯಾರಾಮೀಟರ್ಸ್ ಇಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು ನಾವು ಈಗ ಆಪ್ಷನ್ ಚೈನಿಗೆ ಬಂದ್ರೆ, ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 58 lakhs, ಕಾಲ್ ಸೈಡ್ ಅಲ್ಲಿ 77 lakhs. ಸೊ ಇಲ್ಲಿ ಬಿಯರ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಆಪ್ಷನ್ ಚೈನ್ ಅಲ್ಲಿ. ಇನ್ನು ಆಪ್ಷನ್ ಚೈನ್ ಅಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ 4,24,700 ಹತ್ರ, ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 1,83,000 ಇದೇ ಲೆವೆಲ್ ಅಲ್ಲಿ ಬಿಲ್ಟ್ ಆಗಿದೆ. ಸೊ 24,700 ಮೊದಲನೇ ರೆಸಿಸ್ಟೆನ್ಸ್ ಹಾಗೂ ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇದ್ರ ಮೇಲೆ ಸಸ್ಟೈನ್ ಆದ್ರೆ 24,800 ಮೇಲೆ ಕ್ಲೋಸಿಂಗ್ ಬಂದ್ರೆ 25,000 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇದು ಕಾಲ್ ಸೈಡ್ ಆಯ್ತು. ಈಗ ಪುಟ್ ಸೈಡ್ ಅಲ್ಲಿ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,93,000 24,700 ಹತ್ರ, ನೆಕ್ಸ್ಟ್ 24,600 ಹತ್ರ 2,16,000 ಓಪನ್ ಇಂಟ್ರೆಸ್ಟ್ ಇದಾವೆ. ಅದಾದ್ಮೇಲೆ 2,55,000 24,500 ಹತ್ರ ಇದೆ. ಸೊ ಎವ್ರಿ 100 ಪಾಯಿಂಟ್ಗೆ ಇಲ್ಲಿ ಸಪೋರ್ಟ್ ನಿಫ್ಟಿನಲ್ಲಿ ಕಾಣಿಸ್ತಾ ಇದೆ. ಇನ್ನು ನಾವು ಈಗ ನಿಫ್ಟಿನಲ್ಲಿ ಮತ್ತೊಂದು ಬಾರಿ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ, ಆಲ್ರೆಡಿ ಹೇಳ್ದಂಗೆ 24,500 ಸಪೋರ್ಟ್ ಆಗಿದೆ. ಆದ್ರೆ ಮಧ್ಯದಲ್ಲಿ 24,600 ಹತ್ರ ಕೂಡ ಸಪೋರ್ಟ್ ಇರುತ್ತೆ. ಇನ್ನು 24,700 ಮೇಲೆ ಸುಲಭವಾಗಿ ಟುವರ್ಡ್ಸ್ 25,000 ಕೂಡ ಹೋಗೋ ಚಾನ್ಸಸ್ ಇದೆ. ಸೊ ಅದು ಆಪ್ಷನ್ ಚೈನ್ ಪ್ರಕಾರ. ಇನ್ನು ಕ್ವಿಕ್ ಆಗಿ ಬ್ಯಾಂಕ್ ನಿಫ್ಟಿಗೆ ಈಗ ನಾವು ಬಂದ್ರೆ, ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್, ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ನೀವು ನೋಡಿ 3 ಬಾರಿ ಬ್ಯಾಂಕ್ ನಿಫ್ಟಿ 53,800 ಲೆವೆಲ್ ಹತ್ರ ಹೋಗಿ ರಿಜೆಕ್ಷನ್ ನ ಕಂಡಿದೆ. ಸೊ ಇದು 4th ಟೈಮ್ ಏನಾದ್ರೂ ಇಲ್ಲಿ ಬಂತು ಅಂತಂದ್ರೆ ಅಗೇನ್ ಮೇ ಬಿ ಇಲ್ಲಿ ರಿಜೆಕ್ಷನ್ ಕಾಣ್ಬೋದು. ಅದೇ ಇಲ್ಲಿ ಕ್ರಾಸ್ ಆಯ್ತು ಅಂತಂದ್ರೆ ಈ ಲೆಂತ್ ಏನಿದೆ ಇದು 53,210 ಇಂದ ಮೇಲೆ 53,000 ಅರೌಂಡ್ 900. ಸೊ ಈ 700 ಪಾಯಿಂಟ್ಸ್ ಮೂಮೆಂಟಮ್ ಏನಿದೆ, ಸೊ ಅದೇ ಮೂಮೆಂಟಮ್ ನಾವು ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ಕೂಡ 700 ಪಾಯಿಂಟ್ಸ್ ಮೂಮೆಂಟಮ್ ನ ನೋಡೋ ಚಾನ್ಸಸ್ ಇದೆ. ಸೊ ನಾವು ಈ 700 ಪಾಯಿಂಟ್ ಮೂವ್ಮೆಂಟ್ ನ ಕ್ಯಾಚ್ ಮಾಡ್ಬೇಕು ಅಂತಂದ್ರೆ 53,900 ಮೇಲೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ 53,750 ಅಥವಾ 700 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಅದು 53,400 ಇಂದ ಏನಾದ್ರೂ ಕರೆಕ್ಷನ್ ಅಂತ ಕೆಳಗಡೆ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ 52,800 ಇಂದ 900 ಲೆವೆಲ್ ಅಲ್ಲಿ ಇದು ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಇದರ ಹತ್ರ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಈ ಲೆವೆಲ್ ಅಲ್ಲಿ ಬಂದ್ರೆ ಇಲ್ಲಿಂದ ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಸೊ ಈ ರೀತಿ ನಾವು ಲೆವೆಲ್ಸ್ ಟು ಲೆವೆಲ್ಸ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 10th ಡಿಸೆಂಬರ್ ಮಂಗಳವಾರ ದಿನ ಟ್ರೇಡ್ ಮಾಡೋಣ. ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ನನಗೆ 9848522716 ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.